ಬಾದಾಮಿ ನಗರದ ಬಸವೇಶ್ವರ ಸರ್ಕಲ್ ಬಳಿ ನಿಲ್ಲಿಸಿದ ಬೈಕ್ನಲ್ಲಿ ಹಾವೊಂದು ಸೇರಿಕೊಂಡಿದೆ. ಸ್ಥಳೀಯರು ನೋಡಿದ ಹಿನ್ನೆಲೆ ಸ್ನೇಕ್ ಮಾಂತೇಶ್ ಅವರನ್ನು ಕರೆಯಿಸಿ ಹಾವು ಹಿಡಿದು ಅರಣ್ಯಕ್ಕೆ ಒಪ್ಪಿಸಲಾಗಿದೆ. ಬಜಾಜ್ ಕಂಪನಿಯಲ್ಲಿ ಕೆಲಸ ಮಾಡುವಂತ ಮಂಜು ಎಂಬುವವರಿಗೆ ಸೇರಿದಂತ R15 ಬೈಕ್ನಲ್ಲಿ ಹಾವು ಸೇರಿಕೊಂಡಿದೆ. ಈ ಹಾವನ್ನು ಸುರಕ್ಷಿತವಾಗಿ ಹೊರಗೆ ತೆಗೆದು ಸ್ನೇಕ್ ಮಾಂತೇಶ್ ಸಂರಕ್ಷಣೆ ಮಾಡಿದ್ದಾರೆ. ನೀರು ಹಾವು ಎಂದು ಗುರುತಿಸಲಾಗಿದ್ದು, ಸಂಜೆ ಸಮಯದಲ್ಲಿ ಕತ್ತಲು ಆಗಿದ್ದರಿಂದ ರಕ್ಷಣೆ ಮಾಡಿಕೊಳ್ಳಲು ನಿಂತಿರುವ ಬೈಕ್ದಲ್ಲಿ ಹಾವು ಅಡಗಿಕೊಂಡಿದೆ. ಸ್ನೇಕ್ ಮಾಂತೇಶ್ ಆಗಮಿಸಿದ ಹಿನ್ನೆಲೆ ಸಿಲುಕಿರುವಂಥ ಹಾವಿಗೆ ನಿಧಾನವಾಗಿ ಹೊರಗೆ ತೆಗೆದು ಡಬ್ಬಾದಲ್ಲಿ ಹಾಕಿ ಅರಣ್ಯದಲ್ಲಿ ಬಿಡಲಾಯಿತು. ಬಾದಾಮಿ ತಾಲೂಕಿನ ಸುತ್ತಮುತ್ತಲಿನಲ್ಲಿ ಯಾವುದಾದರೂ ಹಾವು ಕಂಡಲ್ಲಿ ಸ್ನೇಕ್ ಮಾಂತೇಶನಿಗೆ ಮಾಹಿತಿ ನೀಡಿದರೆ ಸಾಕು, ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಹಾವು ಹಿಡಿದು ಅರಣ್ಯಕ್ಕೆ ಬಿಡುವ ಮೂಲಕ ಸಾಮಾಜಿಕ ಕಾರ್ಯ ಹಾಗೂ ಹಾವುಗಳನ್ನು ಸಂರಕ್ಷಣೆ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ಹೇಗೆಲ್ಲ ಕಾರ್ಯಾಚರಣೆ ಮಾಡಿ ಸಂರಕ್ಷಣೆ ಮಾಡಿದ್ದಾರೆ ನೋಡಿ. ಗಾಡಿ ಬೇಕು ಆಗ ತೆಗೆದಿದೆ ಪಟ ಬಾಡಿ छोटा है ನೋಡಿ ಒಂದು ಡಬ್ಬ ತರಿಸ್ಬಿಡ ಹಂಗ ನೀರಾವ್ 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 ನೀರಾವ ಅದಕ್ಕ ಸೂಕ್ಷ್ಮ ಐತೆ. ಇಲ್ಲ ನಮ್ ಬುಸ್ ಅಂತ ಇರ್ತದ, ಒಂದ್ ಡಬ್ಬ ತರಿಸ್ಬಿಡ್ರಿ. ಇಲ್ಲ ಏನು ನುಂಗಿಲ್ಲ, ಅದು ಏನು ನುಂಗಿಲ್ಲ, ಏನು ನುಂಗಿಲ್ಲ, ಏನು ತಿನ್ನಿಲ್ಲ. ಹೌದು ಸುತ್ತ ಕೊಳ ಹಾಕೋತ್ ನಿಂತ ಕಚ್ಚು ಆಗ್ರ ನಾವು सो गया हाँ शुक्रिया ಧನ್ಯವಾದಗಳು. ನಮ್ಮ ಮಾತೃಭಾಷೆಯಲ್ಲಿ ಮಾತನಾಡಿ ನಮ್ಮ ಕನ್ನಡ ಭಾಷೆಯನ್ನು ಬಳಸುವ ಮೂಲಕ ನಮ್ಮ ಭಾಷೆಯನ್ನು ಗೌರವಿಸೋಣ ಎಂದು ಮುಂಡರ್ಗಿಯ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ವನಜಾಕ್ಷಿ ಭರಮಗೌಡರು ಹೇಳಿದರು. ರಾಜ್ಯೋತ್ಸವದ ಅಂಗವಾಗಿ ಗದಗ ಜಿಲ್ಲೆಯ PM ಶ್ರೀ ಜವಾಹರ ನವೋದಯ ವಿದ್ಯಾಲಯ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ದೊರೆಸ್ವಾಮಿ ವಿರಕ್ತಿಮಠ ಬೈರನಹಟ್ಟಿ ಹಮ್ಮಿಕೊಂಡಿದ್ದ ಕನ್ನಡ ರಾಜರು ಉಪನ್ಯಾಸ ಮಾಲಿಕೆ 2ರಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ಕನ್ನಡ ನಾಡು ನುಡಿಗೆ ವಿಜಯನಗರ ಸಾಮ್ರಾಜ್ಯದ ಅರಸರ ಕೊಡುಗೆ, ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆ, ಕಲೆ, ಶಿಲ್ಪಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕುರಿತು ವಿವರಿಸಿದರು. ಸಾನ್ನಿಧ್ಯ ವಹಿಸಿ ಮಾತನಾಡಿದ ಬೈರನಹಟ್ಟಿ ಪೂಜ್ಯ ಶಾಂತಲಿಂಗ ಶ್ರೀಗಳು, ಇತಿಹಾಸ ಎಂಬುದು ಬೆನ್ನು ಹಿಂದಿನ ಬೆಳಕು, ಅದನ್ನು ಸದಾ ಸ್ಮರಿಸಲೇಬೇಕು. ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಬೆಳೆಸಿಕೊಳ್ಳಿ. ಕನ್ನಡ ಭಾಷೆ ಕಳೆಯುವುದರ ಜೊತೆಗೆ ಆ ಭಾಷೆಯನ್ನು ಬಳಸಿ ಉಳಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕೆಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಗದಗದ JNV ಪ್ರಾಚಾರ್ಯರಾಗಿರುವಂಥ GS ಬಸವರಾಜ ಮಾತನಾಡಿ, ನಿರಂತರ ಕನ್ನಡ ಭಾಷೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಕನ್ನಡ ಭಾಷೆ ಕುರಿತು ಪ್ರತಿ ಗ್ರಾಮ, ಪಟ್ಟಣ, ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನು ಬೈರನಹಟ್ಟಿ ಶ್ರೀಗಳು ನಿರಂತರವಾಗಿ ಮಾಡುತ್ತಿದ್ದಾರೆ.
ಆಧ್ಯಾತ್ಮಿಕ ಜೊತೆಗೆ ನಮ್ಮ ಕನ್ನಡ ಭಾಷೆಯನ್ನು ಉಳಿಸುವ ಬೆಳೆಸುವ ಕಾಯಕ ಮಾಡುತ್ತಿರುವ ಶ್ರೀಗಳ ಕಾರ್ಯ ಮೆಚ್ಚುವಂಥದ್ದು ಎಂದು ಶ್ಲಾಘನೀಯ ವ್ಯಕ್ತಪಡಿಸಿದರು. ಡಾಕ್ಟರ್ ಸಂತೋಷ್ ಹಿರೇಮಠ ಮಾತನಾಡಿ, ನಾವು ಕನ್ನಡ ಭಾಷೆ ಬಳಸುವ ಮೂಲಕ ಅನ್ಯ ಭಾಷಿಕರಿಗೆ ಕನ್ನಡ ಭಾಷೆ ಕುರಿತು ಅರಿವು ಮೂಡಿಸಬೇಕು. ಶಿಕ್ಷಣ ಕ್ಷೇತ್ರಕ್ಕೆ ಮಠ ಮಾನ್ಯಗಳ ಕೊಡುಗೆ ಅಪಾರವಿದೆ ಎಂದು ಹೇಳಿದರು. ಕಸಾಪ ಅಧ್ಯಕ್ಷರಾಗಿರುವಂಥ MG ಗಚ್ಚನ್ನವರ ಮಾತನಾಡಿ, 2000 ವರ್ಷಗಳ ಇತಿಹಾಸ ಇದೆ. ಹೆತ್ತ ತಾಯಿಯಂತೆ ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು ಎಂದು ಹೇಳಿದರು. ನಾಗನಗೌಡ ತಿಮ್ಮನಗೌಡರ ವರದಿಗಾರಾಗಿರುವಂಥ RS ಹಿರೇಮಠ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದಂಥ ಸಾವ್ಕಾರ್ ಕೃಷ್ಣ, ಸುರೇಶ್ ಬಾವಿಹಳ್ಳಿ, CN ಹಿರೇಮಠ್, MG ಕುಲಕರ್ಣಿ ಇತರರು ಉಪಸ್ಥಿತರಿದ್ದರು. ಕೂಡ ವೇದಿಕೆ ಮೇಲೆ ಮತ್ತು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಈಗ ಇನ್ನೋರ್ವ ಅತಿಥಿ ಡಾಕ್ಟರ್ ಸಂತೋಷ್ ಹಿರೇಮಠ್, ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಮುಂಬರಿಗೆ ಇವರಿಗೆ ಸಾಹಿತ್ಯದಲ್ಲಿ ಸನ್ಮಾನ. ಪೊಲೀಸಿ ದೇವಗಿರಿಯನ್ನ ವಶ ಮಾಡಿಕೊಳ್ಳುತ್ತೆ. ಮುಂದೆ ಮೊಹಮ್ಮದ್ ಬಿನ್ ತಗಲಕ್ ಏನ್ ಮಾಡ್ತಾನೆ, ವಾರಂಗಲ್ ಪ್ರದೇಶವನ್ನ ವಶ ಮಾಡ್ಕೋಬೇಕು ಅಂತ ತಿಳ್ಕೊಂಡ. ವಾರಂಗಲ್ ಪ್ರದೇಶವನ್ನ ವಶ ಮಾಡಿಕೊಂಡ ನಂತರ ಅಲ್ಲಿ ಹರಿಹರ ಬುಕ್ಕರು ವಾರಂಗಲ್ನಲ್ಲಿ ಅಧಿಕಾರಿಗಳಾಗಿರ್ತಾರೆ. ಗೊತ್ತಿರ್ಬೋದು ಹರಿಹರ ಬುಕ್ಕರ್ ಯಾರು? ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂಥವ್ರು. ಸೊ ಅವಾಗ ಮೊಹಮ್ಮದ್ ಬಿನ್ ತಗಲಕ ಅವರನ್ನ ಏನ್ ಮಾಡ್ತಾನ, ವಾರಂಗಲನ್ನ ಗೆದ್ದುಕೊಂಡು ಅದನ್ನ ವಶ ಮಾಡಿಕೊಂಡು ಹರಿಹರ ಮತ್ತು ಬುಕ್ಕರನ್ನ ದೆಹಲಿ ಕರ್ಕೊಂಡೋಗಿ ಇಸ್ಲಾಂ ಧರ್ಮಕ್ಕೆ ಅವರನ್ನ ಮತಾಂತರಗೊಳಿಸ್ತಾನೆ. ಅವ್ರು ಹಿಂದೂಗಳಾಗಿರ್ತಾರೆ, ಅವರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸ್ತಾರೆ. ಇದೇ ಭಾಷೆ ಎಂದೆಂದೋ ನಮ್ಮದಾಗಿರಲಿ, ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಲಾಲ ಲಾಲ ಲಲ ಕಲ್ಲಲ್ಲಿ ಕಲೆಯನ್ನು ತಂದ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ರಣಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು. ಮಠ ಅಂತ ಕರಿತಾ ಇದ್ರು. ಜೀವನ ಶಿಕ್ಷಣಕ್ಕೆ ಆರಂಭದಲ್ಲಿ ಮಠ ಅನ್ನುವ ಪತ್ರಿಕೆ ಬರ್ತಾ ಇತ್ತು ಅಂತ ಹೇಳಿದ್ನಲ್ಲ. ಕಾರಣ ಏನು ಅಂತಂದ್ರೆ, ಈ ನಾಡಿನಲ್ಲಿ ಶಿಕ್ಷಣವನ್ನ ಕೊಟ್ಟಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಮಠ ಮಾನ್ಯಗಳಿಗೆ ಮೊದಲಿಗೆ ಸಿಗ್ತದೆ. ಶಿಕ್ಷಣ ಸಂಸ್ಥೆಗಳು ಯಾವುವು ಇರಲಿಲ್ಲ. ರಾಜ್ಯ ಸರ್ಕಾರದಿಂದ ಯಾವುದೇ ಶಿಕ್ಷಣ ಸಂಸ್ಥೆಗಳಿರಲಿಲ್ಲ. ಶಿಕ್ಷಣ ಸಂಸ್ಥೆಗಳೆಲ್ಲ ಎಲ್ಲಿ ನಡೀತಿತ್ತು ಅಂದ್ರೆ ಮಠ ಮಾನ್ಯಗಳು ಶಿಕ್ಷಣ ಕೊಡ್ತಾ ಇತ್ತು. ಹಾಗಾಗಿ ಆ ಪತ್ರಿಕೆಗೆ ಆರಂಭದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಮಠ ಅಂತ ಹೆಸರಿಡ್ತಾ ಇತ್ತು. ಮಠ ಪತ್ರಿಕೆ ಬರ್ತಾ ಇತ್ತು. ಕಾಲಾಂತರದಲ್ಲಿ ಅದು ಜೀವನ ಶಿಕ್ಷಣ ಅಂತ ಬದಲಾವಣೆ ಆಯಿತು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಶಿಕ್ಷಣಕ್ಕಾಗಿ ಮೊದಲಿಗೆ ಕ್ರಾಂತಿ ಮಾಡಿದವರು ಯಾರು ಅಂತಂದ್ರೆ ಪೂಜ್ಯರು, ಮಠಮಾನ್ಯಗಳು. ಈ ನಾಡಿನ ಮಠಮಾನ್ಯ ಅವರು ಈ ವರ್ಷ, ಕಳೆದ ವರ್ಷ ನನಗೆ ಈಗಾಗಲೇ ಸ್ವಾಮೀಜಿಗಳ ಒಂದು ಸಾನ್ನಿಧ್ಯ ಹಲವಾರು ವರ್ಷಗಳಿಂದ ನನ್ನ ನೆಚ್ಚಿನ ಸ್ನೇಹಿತರಾದಂಥ ಪತ್ರಕರ್ತರಾದಂಥ ಶ್ರೀಯುತ ರೇವಣಸಿದ್ದ ಹಿರೇಮಠ ಅವರಿಂದ ನನಗಾಯಿತು. ಅವತ್ತಿನಿಂದ ಈಗ ನೋಡ್ತಾ ಇದ್ದೇನೆ, ಸುಮಾರು 7-8 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಅವರ ಒಂದು ಕನ್ನಡ ಸೇವೆ ಏನಿದೆ, ಜೊತೆಯಲ್ಲಿ ಆಧ್ಯಾತ್ಮಿಕವಾದಂಥ ಸೇವೆ, ಎರಡರಲ್ಲೂ ಸಹ ತಮ್ಮನ್ನ ತೊಡಗಿಸ್ಕೊಂಡು ಈ ಒಂದು ನಾಡಿಗೆ, ಈ ಒಂದು ಭಾಗಕ್ಕೆ ಹೆಚ್ಚಿನ ಒಂದು ಈ ನಮ್ಮ ಸ್ವಾಮೀಜಿಯವರ ಒಂದು ಶ್ರೇಯಸ್ಸು ಏನಿದೆ, ಅವರ ಒಂದು ಸೇವೆ ಏನಿದೆ, ಅದು ನಿಜವಾಗ್ಲೂ ಸಹ ಪದಗಳಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ. ಅವರ ಒಂದು ಉಸ್ತುವಾರಿಯಲ್ಲಿ ನಮ್ಮ ವಿದ್ಯಾಲಯದಲ್ಲಿ ಕನ್ನಡ ತಿಂಗಳು, ಕನ್ನಡ ಮಾಹೆ ಅಂದರೆ ಕನ್ನಡ ರಾಜ್ಯೋತ್ಸವ
ನವೆಂಬರ್ 1ರಂದು ಅಷ್ಟೇ ಅಲ್ಲ, ಅದು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಸಾಗಬೇಕು ಅನ್ನುವಂಥ ಒಂದು ಉತ್ಕಟವಾದಂಥ ಬಯಕೆ. ಅಂತಹ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ. ಕನ್ನಡದ ಸ್ವಾಮೀಜಿ, ಕನ್ನಡದ ಜಗದ್ಗುರು ಅಂತಾನೆ ಪ್ರಖ್ಯಾತವಾದಂತಹ ಒಬ್ಬ ವ್ಯಕ್ತಿ ನಮ್ಮ ಗದಗ ಜಿಲ್ಲೆಯಲ್ಲಿಯೂ ಕೂಡ. ಕನ್ನಡದ ಬಗ್ಗೆ ಕಳಕಳಿಯನ್ನಿಟ್ಟುಕೊಂಡು ಕನ್ನಡದ ನೆಲ, ಜಲ, ಸಂಸ್ಕೃತಿ, ಹಿರಿಮೆ, ಗರಿಮೆಯನ್ನ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸ ನವೆಂಬರ್ 1ರಿಂದ ಅಷ್ಟೇ ಅಲ್ಲ, ನವೆಂಬರ್ ತಿಂಗಳಿನಲ್ಲಿ ಅಷ್ಟೇ ಅಲ್ಲ, ವರ್ಷವಿಡೀ ಕನ್ನಡದ ಸೇವೆಯನ್ನು ಮಾಡುವಂತ ಏಕೈಕ ಪೂಜ್ಯರು ಅಂತಂದ್ರೆ ನಮ್ಮ ಅಪ್ಪ ಅವರು. ಅಧಿಕಾರವನ್ನ ಹೊಂದಿತ್ತು ಅನ್ನುವಂಥದ್ದು ಶಿಲಾಶಾಸನಗಳ ಮೂಲಕ ಅನೇಕ ಕೋಟೆ ಕೊತ್ತಲಗಳನ್ನ, ಗುಡಿ ಗುಂಡಾರಗಳನ್ನ, ಮಠ ಮಂದಿರಗಳನ್ನ ಕಟ್ಟಿಸ್ತಕ್ಕಂಥ ಕಾರ್ಯ ಮಾಡೋದ್ರ ಜೊತೆಗೆ ಶಿಲಾಶಾಸನಗಳ ಮೂಲಕ ಕನ್ನಡ ಭಾಷೆಯನ್ನು ಉಳಿಸೋದು, ಅನೇಕ ಗ್ರಂಥಗಳನ್ನು ಆ ಕಾಲದಲ್ಲಿ ಹಸ್ತಪ್ರತಿಗಳನ್ನಾಗಿ ಬರೆಸಿ ಓದುಗರಿಗೆ ಹಂಚತಕ್ಕಂಥ ಕಾರ್ಯ ಆ ಕಾಲದಲ್ಲಿ ನಡೆದಿತ್ತು ಅನ್ನುವಂಥ. ಗಾಡಿ ಕಡೆ ಬರುವಾಗ ಒಬ್ಬ ವಿದ್ಯಾರ್ಥಿನ ಶಿಕ್ಷಕರು ಕೇಳಿದರು, ಮುಂಜಾನೆ ಸಿದ್ದಾರೂಢರ ಮಠದಿಂದ ಈಗ ಜೋಗ್ ಫಾಲ್ಸ್ ನೋಡಿದರಪ್ಪ, ಇದನ್ನೆಲ್ಲ ನೋಡಿ ಏನು ಅನಿಸೈತಿ ನಿನಗೆ ಅಂದ್ರು. ಆ ಹುಡುಗ ಒಂದಿಟ್ಟು ಬೆರಿಗಿದ್ದ, ಅವ ಹೇಳ್ದ, ಏನು ಅನಿಸೈತೆ ಅನ್ನೋದು ಸರ್ ಇಲ್ಲಿ ಹೇಳೋದಿಲ್ಲ, ಬರ್ರಿ ಊರಾಗ ಹೇಳ್ತೀನಿ ಅಂದ. ಮತ್ತೆ ಅವರು ಆಗ ಅವ ಹೇಳ್ತಾನ, ಸರ ಮುಂಜಾನೆಯಿಂದ ಇಲ್ಲಿವರೆಗೆ ಏನು ತೋರಿಸಿರಿ, ಏನು ಅನಿಸಾಕತ್ತೈತಿ ನನಗೆ ಅಂತಂದ್ರೆ ನಿಮ್ಮನ್ನು ಎತ್ತಿ ಜೋಗದ ಗುಂಡ್ಯಾಗ ಒಗಿಬೇಕು ಅನಿಸೈತ್ರಿ ಅಂದ. ಅಂದರೆ ಅವರಿಗೆ ಸಮಾಧಾನ ತೀರಿ ಹೋಗಿಬಿಟ್ಟಿತ್ತು. ಹಂಗೀಗ ನಿಮಗೂ ಏನಾಗ್ಯದ ಅಂದ್ರೆ ಭಾಳ ತತ್ತು ಕುತ್ಕೊಂಡು ಭಾಳಷ್ಟು ಮಾತುಗಳನ್ನು ಕೇಳಿದ್ದೀರಿ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ ಇಡೀ ಜಗತ್ತಿಗೆ ಭಾಳಷ್ಟು ಪ್ರಿಯಕರವಾಗಿರ್ತಕ್ಕಂಥದ್ದು.